ನಾನು ನಿಮ್ಮ ಗುಮ್ನೂರು ಮಲ್ಲಿಕಾರ್ಜುನಪ್ಪ, ದಾವಣಗೆರೆಯಿಂದ ವಕೀಲರು. ಬಂಧುಗಳೇ, ಸಿದ್ದರಾಮಯ್ಯನವರು ಕುರುಬ ಜನಾಂಗವನ್ನು ಎಸ್ಟಿಗೆ ಸೇರಿಸಲು ಏನು ಶಿಫಾರಸು ಮಾಡಿದ್ದಾರೆ ಕೇಂದ್ರಕ್ಕೆ, ಇದು ಖಂಡನೀಯ. ಕುರುಬ ಸಮುದಾಯ ಎಸ್ ಟಿ ಸಮುದಾಯವನ್ನು ಬಹಳ ಕಡೆ ಪ್ರೀತಿಯಿಂದ ನೋಡೋದಿಲ್ಲ. ಅವರು ರಾಜಕಾರಣಕ್ಕೆ ನಿಂತಾಗ ಐಯಿಂದ ಅಂತಾರೆ, ನಾವು ನಿಂತಾಗ ಹಿಂದ, ಅಂದರೆ ನಮ್ಮಿಂದ ಅವ್ರು ಬರಲ್ಲ, ನಮ್ಮಿಂದ ಅವ್ರು ಲಾಭ ಪಡೀಲಿಕ್ಕೆ ನೋಡ್ತಾರೆ. ಈ ಪ್ರಸನ್ನಾನಂದ ಅಂದರೆ ರಮೇಶ್ ಗುಡಿ ತಂದೆ ಬಸಪ್ಪ ಗುಡಿ ಏನಿದಾರಲ್ಲ, ನಮ್ಮ ಮಠಕ್ಕೆ ಇವ್ರನ್ನ ಸ್ವಾಮಿ ಮಾಡಿದ್ದೇ ದೊಡ್ಡ ತಪ್ಪು. ಈ ಮನುಷ್ಯ ಸಿದ್ದರಾಮಯ್ಯಗೆ ಹಿಂದುಳಿದ ವರ್ಗದ ಸಮುದಾಯ ಸ್ವಾಮಿಗಳು ಅಂತ ಸೇರಿಕೊಂಡು ಆತನಲ್ಲಿ ಯಾವಾಗ ಇವರು ಹೋದ್ರೋ ಆವಾಗಲೇ ಇವರು ಎಸ್ ಟಿ ಇರೋ ಬೆನಿಫಿಟ್ಟನ್ನು ಪಡೆಯೋಕ್ಕೆ ಈಗ ಸ್ವಾಮಿನೂ ಹೋರಾಟ ಮಾಡೋಂಗಿಲ್ಲ. 187 ಕೋಟಿ ಹಣದಲ್ಲಿ ಈತನೂ ಭಾಗಿ ಅದನ್ನ ಅಂತ ಕೇಳಿ ಬರ್ತಾಯಿದೆ. ಅದು ತನಿಖೆ ಆಗಬೇಕಾಗಿದೆ. ಪರಿಶಿಷ್ಟ ಪಂಗಡದ ಹಣ 187 ಕೋಟಿನೂ ಹೋಯಿತು. ಎಸ್ ಟಿ ಮಕ್ಕಳಿಗೆ ಇದುವರೆಗೂ ಸ್ಕಾಲರ್ಶಿಪ್ ಇಲ್ಲ. ಈ ಇಂಜಿನಿಯರು ಮೆಡಿಕಲ್ ಓದೋ ಮಕ್ಕಳಿಗಿಲ್ಲ, ಕೇಳೋರು ಯಾರೂ ಇಲ್ಲ. ಈತನ ವರ್ಷ ಜಾತ್ರೆಗೆ ದುಡ್ಡು ಬರೋದು ತಪ್ತತಿ ಅಂತ ಹೇಳಿ ರಾಜಕಾರಣಿಗಳು ಸಹ ಯಾರು, ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಯಾರೂ ಮಾತಾಡ್ತಾಯಿಲ್ಲ. ನಮ್ಮ ಸಮಾಜಕ್ಕೆ ಈ ರಾಜಕಾರಣಿಗಳಿಂದ, ಈ ಸ್ವಾಮಿಯಿಂದ ಯಾವುದೇ ಕಾರಣಕ್ಕೂ ಸೇಫ್ಟಿ ಇಲ್ಲ. ಈ ಮಾನವ ರಮೇಶ್ ಗುಡಿ ಯಾವುದೇ ಕಾರಣಕ್ಕೂ ನೀನು ಮಠದಲ್ಲಿರಬೇಡ, ಯಾವ ಮಕ ಇಟ್ಕೊಂಡು ಇಲ್ಲಿದೆಯಾ, ನೀನು ಬಿಟ್ಟು ಹೋಗು. ಈಗ ನಿನ್ನ ಜೊತೆಗಿರೋ ಟ್ರಸ್ಟ್ಗಳೆಲ್ಲ ಬಿಟ್ಟು ಹೋಗಿ. ಯಾಕಂದರೆ ನಿಮ್ಮಿಂದ ಏನು ಲಾಭ ಇದೆ ರೀ? ಎಸ್ ಟಿ ಸಮುದಾಯ, ನಾವು ಪರಿಶಿಷ್ಟ ಪಂಗಡದವ್ರು, ನಾವು ಹಿಂದುಳಿದವ್ರು, ನಮಗೆ ಬೆನಿಫಿಟ್ ಇಲ್ಲ. ನೀವು ಇನ್ನೊಬ್ಬರು ಮೇಲ್ವರ್ಗದ ಬಲಡ್ಡವಾದ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿದರೆ ಗಾಢ ಹಿಂದೆ ಈ ಬೆಳಗೆರೆಯಲ್ಲಿ ಬಾವಿ ಹತ್ರ ನೀರು ಸೇದಕ್ಕೆ ಬಿಡ್ತಾ ಇರಲಿಲ್ಲ ಕುರುಬ ಸಮುದಾಯ. ಇದನ್ನು ನಾನು ಕೇಳಿದ್ದೀನಿ. ಅನೇಕಲ್ಲಿ ಇವರು ನಮ್ಮನ್ನು ಕೆಲವೊಂದು ಸಂದರ್ಭದಲ್ಲಿ ಮನೆಯೊಳಗೆ ಬಿಟ್ಟು ಭೇದ ಭಾವ ಮಾಡೋರು. ಅನೇಕ ಕಡೆ ನಮ್ಮಲ್ಲಿ ಗಲಾಟೆಗಳಾಗಿದ್ದಾವೆ. ಹರಿಹರ ತಾಲೂಕಿನಲ್ಲಿ ಆಗಲಿ, ಚನ್ನಗಿರಿಯಲ್ಲಿ ಆಗಲಿ, ಬಾನವಳ್ಳಿಯಲ್ಲಿ ಆಗಲಿ ಮೂರ್ತಿ ಕಿತ್ತಾಕಿರ್ತಕ್ಕಂಥದ್ದು ಐತೆ. ಇದ್ರ ಬಗ್ಗೆ ಧ್ವನಿನೇ ಇಲ್ಲ. ರಮೇಶ್ ಗುಡಿಯವರೇ, ಯಾರಿಗೋಸ್ಕರ ನೀ ಸ್ವಾಮಿಯಾಗಿದ್ದೀ? ಯಾರನ್ನ ರಕ್ಷಣೆ ಮಾಡ್ತಾಯಿದ್ದೀಯಾ? ಮಠ ಬಿಟ್ಟು ಫಸ್ಟು ಹೊರಗೆ ಹೋಗು. ನೀವು ಬೇರೆಯವರಿಗೆ ಸಮುದಾಯಕ್ಕೆ ಲಾಭ ಮಾಡೋದು, ನಿಮ್ಮ ಕುಟುಂಬದವರಿಗೆ ಅನುಕೂಲ ಮಾಡಿಕೊಳ್ಳೋದು, ನಿಮ್ಮ ಅನುಯಾಯಿಗಳನ್ನ ಅನುಕೂಲ ಮಾಡೋದು, ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಅವರೇ ಅಧ್ಯಕ್ಷರುಗಳು ಆಗ್ತಾರೆ. ಸಮುದಾಯಕ್ಕೆ ಸೇಫ್ಟಿ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾಯಕರು ಎಲ್ಲಿ ಹೋಗಬೇಕು? ಒಂದು ಸಮುದಾಯಕ್ಕೆ ಗುರು ಇರಲಿ ಅಂತ ಹೇಳಿ ಮಾಡಿದರೆ ನೀವು ಕುಂತ್ಕೊಂಡಿದ್ದು ಮೇಯಕತ್ತಿದೆಯಾ? ಮನೆಯೇ ತೆಗಿತಾ ಇದೆಯಾ? ನೀನು DNA ಟೆಸ್ಟ್ ಮಾಡಿಸ್ತೇವೆ ಅಂದರು, ಆ DNA ಟೆಸ್ಟೂ ಇಲ್ಲ. ನೀನು ಸ್ವಾಮಿ ಆಗಿರೋದು ಸಾತ್ವಿಕ ಗುಣ ಇದ್ದು ಸಮುದಾಯಕ್ಕೆ ಅನ್ಯಾಯ ಆದರೆ ನೇರವಾಗಿ ಹೋರಾಟ ಮಾಡೋಕ್ಕಿರಬೇಕು. ಈಗಾಗಲೇ ಸಿದ್ದರಾಮಯ್ಯಂದ್ರಾಗೆ ಅನೇಕ ವಿಚಾರದಲ್ಲಿ ಸಿಕ್ಕಾಬಿಟ್ಟಿದೆಯಾ? ಕೇಳೋಕ್ಕೆ ನಿನಗೆ ಧ್ವನಿ ಇಲ್ಲ. ಈಗ ನಿನ್ನ ಮೇಲೆ ಅನೇಕ ದೂರುಗಳನ್ನು ಕೊಟ್ಟಿದ್ದಾವೆ. ಅದನ್ನು ತಡೆಯಂಥದ್ದೇ ಹೊರತು ಸಮಾಜಕ್ಕೆ ಅನ್ಯಾಯಕತೆ ರಕ್ಷಣೆ ಮಾಡೋಕ್ಕೆ ನಿನ್ನ ಧ್ವನಿ ಇಲ್ಲ. ಬಂಧುಗಳೇ, ಯಾವುದೇ ಕಾರಣಕ್ಕೂ ಈ ರಮೇಶ್ ಗುಡಿ ಕರೆದ ಅಂಥೇಳಿ ಮಠಕ್ಕಾಗಲಿ, ಇವನ ಫಂಕ್ಷನ್ಗೆ ಆಗಲಿ ಹೋಗಬೇಡಿ. ದಯಮಾಡಿ ಮಠದಿಂದ ಈ ಮನುಷ್ಯನ ಹೊರಕ್ಕೆ ಹೋಗಿದ್ರೆ ಸಮುದಾಯಕ್ಕೆ ಆಘಾತವಾದ ಅನ್ಯಾಯವನ್ನು ತಪ್ಪಿಸ್ಬೋದು. ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಎಲ್ಲ ಇವನಿಗೆ ಅನುಕೂಲಕರವಾದ ವ್ಯಕ್ತಿಗಳನ್ನ ಸೇರಿಸಿಕೊಂಡು ನಮ್ಮನ್ನು ತುಳಿಯಕ್ಕೆ ಹೊಂಟಿದ್ದಾನೆ. ಯಾವುದೇ ಕಾರಣಕ್ಕೂ ಈ ಮನುಷ್ಯನಿಗೆ ಕೈ ಮುಗಿಯೋದು ಇದು ಮಾಡಬೇಡಿ. ಈ ಪ್ರಸನ್ನಾನಂದ ಇವರು ಫೋಟೋ ತೆಗೆದು ಹೊರಕ್ಕೆ ಬಿಸಾಕಿ ಏನು ಉಪಯೋಗ ಐತಿ? ಇವನು ಆರೋಗ್ಯಕರವಾಗಿ ಚೆನ್ನಾಗಿ ಉಂಡು ಮಠ ಗಿಟ್ಟ ಕಟ್ಟಿಕೊಟ್ಟಿದ್ದಾವೆ. ದುಡ್ಡೆಲ್ಲ ನಮ್ಮದೆಯ, ಸರ್ಕಾರ ದೊಡ್ಡ ಬೆನಿಫಿಟ್ ಹೊಡ್ಕೊಂಡು ನೆಮ್ಮದಿ ಇರೋಕ್ಕೆ ಮಠ ಮಾಡಿಬಿಟ್ಟಿದ್ದಾವ. ನಮ್ಮನ್ನು ಉಳ್ಸೋಕ್ಕಾಗಿ ನಿನ್ನ ಮಠದ ಸ್ವಾಮಿ ಮಾಡಿರೋದು. ನಾಚಿಕೆಗಲ್ಲ, ಮಠ ಬಿಟ್ಟು ಹೋಗಯ್ಯ. ನಾವೆಲ್ಲ ದುಡ್ಕೊಂತಿನ್ನಲ್ವ? ನೀನು ದುಡ್ಕೊಂತಿನ್ನು. ಯಾರಿಗೋಸ್ಕರ ಕುಂತೀಯಲ್ಲಿ? ಬೇರೆ ಜಾತಿಯವ್ರನ್ನ ನಮ್ಮ ಜನಾಂಗಕ್ಕೆ ಸೇರ್ಸೋಕ್ಕೋಸ್ಕರ ಕುಂತಿದೀಯಾ? ಮೊದಲು ನಿನಗೆ ಸ್ವಾಭಿಮಾನ ಇದ್ದರೆ
ಆಸ್ತಿ ಅಡವು ಎಲ್ಲ ಬಾರದು ಮಠಕ್ಕೆ. ಎಷ್ಟೆಷ್ಟು ತಿಂದಿದೀಯ, ಯಾರ್ಯಾರಿಗೆ ಕೊಟ್ಟಿದ್ದೀ, ಯಾರ್ಯಾರಿಗೆ ಬಿಲ್ಡಿಂಗ್ ಕಟ್ಸಿಕೊಟ್ಟಿದ್ದೀ, ಯಾರ್ಯಾರಿಗೆ ಏನೇನೈತೆ ಅದನ್ನೆಲ್ಲ ಕೊಟ್ಟು ಮಠ ಬಿಟ್ಟು ಹೊರಗೆ ಹೋಗು. ಯಾವ ಕಾರಣದಲ್ಲಿ ನಿನ್ನ ಕೈ ಬಿಡಲ್ಲ. ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟ ಯಾವತ್ತೂ ಇರ್ತೈತಿ. ಸಮಸ್ತ ಕರ್ನಾಟಕದ ನಾಯಕ ಬಂಧುಗಳೇ, ವಾಲ್ಮೀಕಿ ಸಮುದಾಯದ ಬಂಧುಗಳೇ, ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇವನ್ನ ಮಠದಿಂದ ಹೊರಗೆ ಹಾಕಿದಲ್ಲಿ ನಾವೆಂದೂ ನೆಮ್ಮದಿಗಿರೋಕ್ಕಾಗಲ್ಲ. ನೋಡಿ, ಬೇರೆ ಜಾತಿಯರೆಲ್ಲ ಮಠದ ಒಂದು ಬೇರೆ ಜಾತಿಯರು ಬಂದು ಎಸ್ ಟಿ ಸೇರ್ತದಾರೆ ಕುರುಬರು, ಆಮೇಲೆ ಗಂಗೆ ಮತಸ್ಥರು ಸೇರಿದರು. ಇತರ ಸಮುದಾಯ ಸುಮ್ಮನೆ ಸೇರಿಸ್ದಲ್ಲೇ ಅದರ ಹೊರತು ನಮ್ಮನ್ನು ಉಳಿಸ್ತಾ ಇಲ್ಲ. ಇನ್ನೂ ಸ್ಕಾಲರ್ಶಿಪ್ಗಳು ಬಂದಿಲ್ಲ ಮಕ್ಕಳಿಗೆ. ಯಾರನ್ನ ಉದ್ಧಾರ ಮಾಡೋಕ್ಕೆ ಮಠದ ಸ್ವಾಮಿ ಇದ್ದೀನಿ ನೀನು. ಮೊದಲು ಮಠ ಬಿಟ್ಟು ಹೊರಕ್ಕೆ ಹೋಗು. ಇದನ್ನು ಒಂದು ಕರ್ನಾಟಕದಾದ್ಯಂತ ಎಲ್ಲ ಒಕ್ಕೂರಿನ ಹೋರಾಟ ಇರಬೇಕು ಅಂತ ಹೇಳ್ತಾ ನಾನು ಇಷ್ಟು ನಿಮ್ಮ ಮುಂದೆ ಅಳಲನ್ನು ತೋಡ್ಕೊಳ್ತೇನೆ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಾರ್ಥನೆ ಇದೆ ನಿಮ್ಮ ಮುಂದೆ.